ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಭಾನುವಾರ, ಹಾಗೆ ನಾವು ಉಪ್ಪಿನಂಗಡಿ ಕೆಮ್ಮಾರದ ಆಚೆ ಬಂದಿದ್ದೀವಿ ಆಯಿತಾ. ಬಿಕಾಸ್ ಇವತ್ತು ವರ್ಷಾವಧಿ ಭೂತಗಳಿಗಿದೆ ಕುಟುಂಬದ ಮನೆಯಲ್ಲಿ. ಅಂದರೆ ನಮ್ಮ ಕುಟುಂಬದ ಮನೆ ಇರುವಂಥದ್ದು ಉಪ್ಪಿನಂಗಡಿ ಕೆಮ್ಮಾರ ದಾಟಿ ಇನ್ನೂ ಸ್ವಲ್ಪ ಮುಂದೆ ಬರಬೇಕು, ಕೊಯ್ಲಾ ಅಂತ ಒಂದು ಪ್ಲೇಸ್ ಇದೆ ಆಯಿತಾ, ಅಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಒಂದು 10:30 ಅಷ್ಟೊತ್ತಿಗೆ ನಾವಿಲ್ಲಿ ಮನೆಗೆ ಬಂದ್ವಿ ಆಯಿತಾ. ಸ್ವಲ್ಪ ಬೇಗನೆ ಹೊರಟಿದ್ದೀವಿ. ಹಾಗೆ ಬಂದು ಎಲ್ಲ ಕೆಲಸಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಆ್ಯಂಡ್ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಪೂಜೆ ಕೂಡ ರೆಡಿ ಆಗುತ್ತೆ ಆಯಿತಾ. ಫಸ್ಟ್ ಒಂದು ಪೂಜೆ ಆಯ್ತಲ್ವಾ. ಸೊ ಇನ್ನೇನು ಅಡುಗೆಗೆಲ್ಲ ಶುರು ಮಾಡ್ತಾರೆ ಆಯಿತಾ. ಒಂದೊಂದೇ ತುಂಬ ಭೂತ ಇದೆ. ಸೊ ಹಾಗೆ ಕೋಳಿ ಕೂಡ ಅಷ್ಟೇ, ತುಂಬ ಕೋಳಿ ಇದೆ ಆಯಿತಾ ಕೊಯ್ಲಿಕ್ಕೆ. ಹಾಗೆ ಇವಾಗ ಇಲ್ಲಿ ಬಾವ ರೊಟ್ಟಿ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೊರಗಿನ ಭೂತಗಳಿಗಿದೆ ಅಲ್ವಾ, ಸೊ ಹಾಗಾಗಿ ಹೊರಗಡೆ ಅಡುಗೆ ಮಾಡುವಂಥದ್ದು. ಕಲ್ಲುಟ್ಟಿಗೆಲ್ಲ ಒಳಗೇನೆ ಮಾಡ್ತಾರೆ. ಸೊ ಹೊರಗಿರುವಂತಹ ಭೂತಗಳಿಗೆ ಹೊರಗಡೆನೆ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ನೋಡಿ. ಹಾಗೆ ಭೂತಗಳಿಗಾಗುವಾಗ ಇದೊಂದು ಮೇಯ್ನ್ ಆಯ್ತಾ ಗೈಸ್. ಅದರಲ್ಲಿ ಸಾರೆಲ್ಲ ಹಾಕಿ ಇಡ್ತಾರೆ ಬಡಿಸುವಾಗ ಆಯ್ತು. ಅದಕ್ಕೆ ಜೊನ್ನೆ ಅಂತ ಏನೋ ಹೇಳ್ತಾರೆ. ಸೊ ಅದನ್ನು ಬಾಳೆ ಎಲೆಯಲ್ಲಿ ಈ ಥರ ಮಾಡಿ ಅದಕ್ಕೆ ಒಂದು ಏನೋ ಮಡಲಿನ ಕಡ್ಡಿ ಇರ್ತದಲ್ಲ, ತೆಂಗಿನ ಮರದ್ದು ಗರಿಯ ಕಡ್ಡಿ, ಅದನ್ನು ಈ ಥರ ಕುತ್ತಿ ಅದನ್ನು ಒಂದು ಏನು ಅದರಲ್ಲಿ ಸಾರು ಹಾಕಲಿಕ್ಕೆಲ್ಲ ಮಾಡ್ತಾರೆ. ಇದೆಲ್ಲ ಏನು ಹಳ್ಳಿಯಲ್ಲಿರುವವರಿಗೆಲ್ಲ ಇದ್ದರೆ ಗೊತ್ತಿರುತ್ತೆ ಭೂತಗಳಿಗೆ ಸಾಮಾನ್ಯವಾಗಿ ಮಾಡುವಾಗ. ಇದಂತೂ ಮೇಯ್ನ್ ಅಂತಲೇ ಹೇಳ್ಬೋದು ಆಯಿತಾ. ಸೊ ಇಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರ ಮುಖ ತೋರಿಸ್ಬಾರ್ದಂತೆ ಆಯಿತಾ, ನಾಚಿಕೆ ಆಗ್ತದಂತೆ. ಸೊ ಅದಕ್ಕೋಸ್ಕರ ಅವರ ಫೇಸನ್ನು ರಿವೀಲ್ ಮಾಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ವ, ಈ ಥರ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಗೈಸ್, ಕೆಲಸ ಬರದಲ್ಲಿ ಸಾಕ್ತಾ ಇದೆ. ಹಾಗೆ ಇಲ್ಲಿ ನೋಡಿ ಗೈಸ್, ಕೋಳಿ ಕ್ಲೀನ್ ಮಾಡೋದ್ರಲ್ಲಿ ನಮ್ಮ ವಸಂತಣ್ಣ ಎಕ್ಸ್ಪರ್ಟ್ ಆಯಿತಾ. ಸೊ ತುಂಬ ಕೋಳಿ ಇತ್ತಲ್ವ, ಎಲ್ಲ ಕ್ಲೀನ್ ಮಾಡಿದ್ದು ಇವರೇ ಆಯಿತಾ. ಹಾಗೆ ಇವಾಗ ಏನು ಎಕ್ಸ್ಟ್ರಾ ಕೋಳಿ ತಂದು ಸುಕ್ಕ ಸಾರೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಮಸಾಲೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ ಟೈಮ್ ಒಂದು 3 ಗಂಟೆ ಆಗ್ತಾ ಬಂತು ಆಯಿತಾ. ಮಧ್ಯಾಹ್ನ ನಾವು ಮಧ್ಯಾಹ್ನ ಊಟ ಮಾಡಿದ್ವಿ. ಮಕ್ಕಳೆಲ್ಲ ಗಂಜಿ ಮತ್ತು ಮಾವಿನಕಾಯಿ ಚಟ್ನಿ ಮಾಡಿದರು ಆಯಿತಾ. ಸೊ ಅದರಲ್ಲಿ ಊಟ ಮಾಡಿದ್ವಿ. ಆ್ಯಂಡ್ ಇವಾಗ ಒಂದು 3 ಗಂಟೆ ಆಯ್ತಲ್ವ, ಇಲ್ಲೆಲ್ಲ ಆಗಬೇಕಾದ್ರೆ. ಆ್ಯಂಡ್ ಇನ್ನೊಂದು ಕಡೆ ಆಚೆ ಹೊರಗಡೆ ಇದೆ, ಮನೆ ಹೊರಗೆ. ಸೊ ಅಲ್ಲಿ ಕೂಡ ಬಡಿಸಿ ಎಲ್ಲ ಆಗಬೇಕಾದ್ರೆ ಆಲ್ಮೋಸ್ಟ್ 4-4:15 ಆಗುತ್ತೆ. ಕೆಲವೊಂದು ಸಲ ಬೇಗ ಆಗುತ್ತೆ. ಇವತ್ತು 3 ಗಂಟೆ ಆಯ್ತು ಇವಾಗ. ಊಟ ಎಲ್ಲ ಆಗೋಷ್ಟರಲ್ಲಿ 4:15 ಕಳೆಯುತ್ತೆ ಆಯಿತಾ. ಹಾಗೆ ಇವಾಗ ಇಲ್ಲೆಲ್ಲ ಬಡಿಸಿ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಸೊ ಇನ್ನು ಸ್ವಲ್ಪ ಮನೆ ಹೋಗ್ತಾರೆ, ಅಲ್ಲಿ ಬಡಿಸ್ಲಿಕ್ಕಿದೆ ಆಯಿತಾ. ಎಂತ ಕೂರ್ಸಲ್ಲಿ ಅಲ್ಲಿ ಕೂರ್ಚಿ ಹೋಗು.
ಹಾಗೆ ಭೂತಗಳಿಗೆಲ್ಲ ಆಯಿತು, ಊಟ ಕೂಡ ಆಯಿತು ಆಯಿತಾ. ಆ್ಯಂಡ್ ಇಲ್ಲಿ ಇವಾಗ ಹಿರಿಯರಿಗೆ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಹಿರಿಯರಿಗೆ ಒಂದು ಕೋಳಿ ಸಪ್ರೇಟ್, ಬೇರೆಯೇ ಕೋಳಿ ಸಾರು ಸುಕ್ಕ ಎಲ್ಲ ಮಾಡ್ತಾರೆ, ಗಸಿ ಎಲ್ಲ ಹಾಗೆ. ಆ್ಯಂಡ್ ಎಕ್ಸ್ಟ್ರಾ ಕೋಳಿ ಇನ್ನು ತರಬೇಕಷ್ಟೇ, ಅದಕ್ಕೆ ಮಸಾಲೆ ಎಲ್ಲ ಕಡ್ದಿಟ್ಟಿದ್ದಾರೆ, ಅದನ್ನು ಸ್ವಲ್ಪ ಮತ್ತೆ ಮಾಡುವಂಥದ್ದು. ಹಿರಿಯರಿಗೆ ಕೂಡ ಎಲ್ಲ ಮಾಡಿಟ್ಬಿಡೋಣ ಅಂತ ಒಂದು 6 ಗಂಟೆ ಒಳಗಡೆ ಎಲ್ಲ ರೆಡಿ ಮಾಡಿರ್ತಾರೆ. ಆ್ಯಂಡ್ ಎಕ್ಸ್ಟ್ರಾ ಕೋಳಿ ಇವಾಗಷ್ಟೇ ತರಲಿಕ್ಕೆ ಹೋಗ್ತಾ ಇದ್ದಾರೆ ಆಯಿತಾ. ಸೊ ಮಕ್ಕಳೆಲ್ಲ ನೋಡಿ ಗೈಸ್, ಕುರ್ಚಿ ಎಲ್ಲ ತರ್ತಾ ಇದ್ದಾರೆ ಕೆಳಗಿಂದ. ಅಂದರೆ ಕುರ್ಚಿಯನ್ನು ಮೇಲೆ ತಂದಿಟ್ಟು ಹೋಗಿದ್ದಾರೆ ಎಲ್ಲ, ಒಂದು 4-5 ಕುರ್ಚಿ ಏನೋ ಇತ್ತು, ಅದನ್ನು ಮಕ್ಕಳು ಕೆಳಗಿಂದ ಮೇಲೆ ಹೊತ್ಕೊಂಡ್ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ಗೈಸ್, ಚಿಕ್ಕವನು ಕೂಡ ಹೋಗ್ತಾ ಇದ್ದಾನೆ, ಅವನು ಹತ್ತೋದೇ ಕಷ್ಟದಲ್ಲಿ ಮೇಲೆ, ಆದರೂ ಕೂಡ ನಾನು ಕೂಡ ಚೇರ್ ತರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಸೊ ಹಾಗೆ ಇದು ಪುಳಿ ಮುಂಚಿ, ಇದು ಕೋಳಿ ಪುಳಿ ಮುಂಚಿ, ಮತ್ತೆ ಪುಳಿ ಮುಂಚಿ ಅಂತ ಗೊತ್ತಿಲ್ಲ, ಅದೇ ಕೋಳಿ ಪುಳಿ ಮುಂಚಿ. ಮುಂಚಿಗೆ ಪುಳಿ ಹಾಕಿದಲ್ಲ, ಕೋಳಿಗೆ ಪುಳಿ ಹಾಕಿದ ಗೊತ್ತಿಲ್ಲ. ಮಾಡಿದವರು ಮಿಸಸ್ ಕಾಂತಿಮಣಿ ಗೋಪಾಲ್. ಕೊಚ್ಚಿಕೊಟ್ಟವರು ಗಂಡ. ಕೊಚ್ಚಿಕೊಟ್ಟವರೆಲ್ಲಿದ್ದಾರೆ? ಕೊಚ್ಚಿಕೊಟ್ಟವರು ಅಲ್ಲಿದ್ದಾರೆ ನೋಡಿ, ಅಲ್ಲಿ ನೋಡಿ ಗಾಯ್ಸ್, ಅವರಿದ್ದಾರೆ, ಕೊಚ್ಚಿಕೊಟ್ಟವರು ಅಲ್ಲಿದ್ದಾರೆ. ನೋಡಿ ಇಬ್ಬು ಬಣ್ಣ ನೀರು ಕುಡಿಯುವುದು ಕಾಂತಿಮಣಿಯವರೇ. ಅದು ಪುಳಿ ಮುಂಚೆ ಹೋಗಿ ನೀರಾಗ್ಲಿಲ್ವಾ? ಕೋಳಿ ಜಗಳ ಆಗ್ತಾ, ಕೋಳಿ ಕಡಿಮೆ ಆಗಿದೆ ಅಂತ ನೀವು ಗಂಡ ಬೊಬ್ಬೆಡಿತಿದ್ದಾರೆ. ಒಬ್ಬರು ಸಟ್ಟು ಹಾಕ್ತಾ ಇದ್ದಾರೆ ಅನ್ನಕ್ಕೆ, ಒಬ್ರು ಚಾಯವನ್ನು ಕೇಳ್ತಾ ಇದ್ದಾರೆ. ಸಾಕಲ್ಲ ಇದು? ಕಣ್ಣ ಚಾವನ್ನು ಇಡ್ತಾ ಇದ್ದಾರೆ. ಯಾರು ಕೈ ಇಲ್ಲದವರಾಗಿ ಅರಸಿನ ಪುಡಿ ಮುಂಚಿ. ಇನ್ನು ಇದು ಹಿರಿಯರ ಸುಕ್ಕಕ್ಕೆ ರೆಡಿ. ಹಿರಿಯರ ಸುಕ್ಕಕ್ಕೆ ಇದಕ್ಕೆ ಯಾರಪ್ಪ ಮಕ್ಕಳು ನೀರು ತಂದು ಹಾಕಿದವರು? ನೀರಿಗೆ ಕಸ ತಂದು ಹಾಕಿದವರು. ಇವಾಗ ನಾವು ಬ್ಲ್ಯಾಕ್ ಟೀ ಅನ್ನು ಕುಡಿತಾ ಇದ್ದೀವಿ ಗೈಸ್, ಕಣ್ಣ ಚಾ ಬಿಸಿ ಲೈಟ್ ಹಾಕಿ ಕರಸ ಮಾಡ್ತಾ ಇದ್ದಾರೆ. ಹಿರಿಯರ ಸುಕ್ಕ ಇಷ್ಟೇನಾ? ಹಿರಿಯರು ಸ್ವಲ್ಪ ತಿನ್ನೋದು, ಹಿರಿಯರು ಕಡಿಮೆ ಇದ್ದಾರೆ. ಹೇಗಾಗಿದೆ ಚಾ? ಸೂಪರ. ಎಂತ ಸಿಕ್ಕ ಕೊತ್ತಂಬರಿ ಸೊಪ್ಪಿನಲ್ಲಿ ಕಲಬೆರಕೆ ಆಗಿದೆ. ಆಯ್ ಮಾಡು ಮೋಕ್ಷಿ. ಮದ್ರಂಗಿ ಹೋಗಿಲ್ಲ ಅಲ್ಲಿ ಇನ್ನೂ ಸಕ ಇದು ಅಜ್ಜಿ ಬೈತಾರ ನೋಡು. ನೋಡಿ ಗೈಸ್, ಇವಾಗ ಚಿಕನ್ ಸುಕ್ಕ ಮಾಡೋದಕ್ಕೆ ತೆಂಗಿನಕಾಯಿನ ಚೆನ್ನಾಗಿ ರೋಸ್ಟ್ ಆಗಿ ಹುರಿತಾ ಇದ್ದಾರೆ. ಆ್ಯಂಡ್ ತೆಂಗಿನಕಾಯಿ ಹುರಿದಾಯ್ತು ಆಯಿತಾ. ಸ್ವಲ್ಪ ಇವಾಗ ಒಗ್ಗರಣೆ ಹಾಕೋದಿಕ್ಕೆ
ತುಪ್ಪ ಹಾಕ್ತಾ ಇದ್ದಾರೆ. ತುಪ್ಪ ಹಾಕಿ ಇಟ್ಟಾದ್ಮೇಲೆ ಸ್ವಲ್ಪ ಬಿಸಿಯಾದ ನೆನಪಾಯಿತು ಈರುಳ್ಳಿ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಾವೆಲ್ಲ ಕೊಯ್ದಿಟ್ಟಿದ್ವಿ ಆಯಿತಾ ಆವಾಗಲೇ, ಬಟ್ ಅದನ್ನು ಚಿಕನ್ ಗಸಿ ಮಾಡುವಾಗ ಅದಕ್ಕೇನೆ ಎಲ್ಲ ಹಾಕಿದ್ರಂತೆ. ಸೊ ಹಾಗಾಗಿ ಇದನ್ನು ವಾಪಸ್ ಆಫ್ ಮಾಡಿ ವಾಪಸ್ ಈರುಳ್ಳಿ ಕೊಯ್ದು ವಾಪಸ್ ಇಡ್ತಾ ಇದ್ದಾರೆ. ಸೊ ಹಾಗೆ ಚಾಕ್ಲೇಟ್ ಎಂತ ಮಾಡಿದೆ ತಿನ್ನಲ್ಲಿ ಕೂತ್ಕೊಂಡು. ಚಟ್ಟಿ ಬೀಳ್ತಿತ್ತು ಈಗ. ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮೈಸ ತಿರು 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 ಅಂತಾರೆ. ಸರಿ ಉಂಟಲ್ಲ ಗೈಸ್ ಇವಾಗ ಟೈಮ್ ಒಂದು 10 ಗಂಟೆ ಆಯಿತು ಆಯಿತಾ. ಹಿರಿಯರಿಗೆಲ್ಲ ರೆಡಿಯಾಗಿ ಇವಾಗ ಬಡಿಸ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲ ಆದಮೇಲೆ ಊಟ ಹಾಗೆ ತುಂಬ ಚೆನ್ನಾಗಿ ಬಂದಿದ್ದಾರೆ. ಇನ್ನು ಕೂಡ ಬರಬೇಕು. ಎಂತ ಅಡಿಕೆ ಆಡ್ಸ ಗೊತ್ತುಂಟು ಇವ್ರು ಕೇಳಿದ್ದು. ಗುಡ್ ಮಾರ್ನಿಂಗ್. ಇವತ್ತು ಸೋಮವಾರ ಆಯಿತಾ. ಹಾಗೆ ಇವಾಗ ಟೈಮ್ ಒಂದು 7:30 ಆಯಿತು. ಇವಾಗಷ್ಟೇ ನಾನು ಮನೆಗೆ ಬಂದೆ. ಅಂದರೆ ನಿನ್ನೆ ನೈಟ್ ಅತ್ತೆ ಮನೆಯಲ್ಲೇ ಮಲಗಿದ್ವಿ. ಆ್ಯಂಡ್ ಇಬ್ಬರು ಮಕ್ಕಳು ಕೂಡ ಅಲ್ಲೇ ಮಲಗಿದ್ದಾರೆ ಆಯಿತಾ. ಇನ್ನು ಕರ್ಕೊಂಬರ್ಬೇಕು. ಬಿಕಾಸ್ ನಿನ್ನೆ ನೈಟ್ ಬರಬೇಕಾದ್ರೆ ತುಂಬ ಲೇಟ್ ಆಯಿತು. ಅಂದರೆ ಅಲ್ಲೇ 10 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದು ಊಟ ಎಲ್ಲ ಕೂಡ ಮುಗಿಸಿದ್ವಿ. ಆ್ಯಂಡ್ ನಾವು ಅಲ್ಲಿಂದ ಹೊರಡುವಾಗ ಲೇಟ್ ಆಯಿತು, 1 o'clock ಆಯಿತು. ಸೊ ಹಾಗಾಗಿ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು ಆಯಿತಾ. ಸೊ ಬಂದು ಬೇಗನೆ ಮಲ್ಕೊಂಡು ನಿದ್ದೆ ಕೂಡ ಚೆನ್ನಾಗಿ ಬಂತು. ಸೊ ಹಾಗೆ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.